ಹಾಯ್ ಫ್ರೆಂಡ್ಸ್, ಇವತ್ತು ಮುದ್ದೆ ಹೇಗೆ ಮಾಡೋದಂತ ನೋಡೋಣ. ಇವತ್ತೊಂದು 3 ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಫಸ್ಟ್ ನಾನು ಇಲ್ಲಿ 4 ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ 4 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಇದು ಗಂಟು ಕಟ್ಟಬಾರ್ದು ಅಂದರೆ ಸ್ವಲ್ಪ ಕಲ್ಲುಪ್ಪು ಹಾಕೋಬೇಕು. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೀರು ಹಾಕ್ಕೋಬೇಕಾದ್ರೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂತಿದ್ರೆ ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ ಮೇಲೆ ನಾನು ಸ್ವಲ್ಪ ಇಲ್ಲಿ ರಾಗಿ ಹಸಿಟ್ಟು ತಗೊಂಡಿದ್ದೀನಿ, ರಾಗಿ ಹಿಟ್ಟು. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಪೌಡರ್ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಕುದೀತಾ ಇದೆ ಇದು ನೀರು. ಈ ಥರ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನಾವು ರಾಗಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಥರ ಸ್ಪೂನಲ್ಲಿ 4 ಸೌಟ್ ತಗೊಂಡಿದ್ದೀನಿ. ಈ ಥರ ಹಾಕೋತಾ ಇದ್ದೀನಿ. ಪುಡಿ ಹಾಕ್ಕೊಂಡಾಯ್ತು. ಇವಾಗ ಅದೇ ಹಾಕಿದ ತಕ್ಷಣ ಈ ಥರ ತಿರುಗಿಸ್ಬೇಕು. ಇದು ತಿರುಗಿಸಿದ್ದು ಸಾಕಾ ಇಷ್ಟು? ಇವಾಗ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಈ ಥರ ತಿರುಗಿಸಿ ಆದ ನಂತರ ಇದನ್ನು ಎತ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸಿದ ಮೇಲೆ ಇದನ್ನು ಕ್ಲೋಸ್ ಮಾಡಿಡಬೇಕಾಗುತ್ತೆ. ಒಂದು 3 ನಿಮಿಷ ಈ ಥರ ಬೆಂದಿದೆ. ಇವಾಗ ಇದನ್ನು ಮುದ್ದೆ ಕೋಲಿಂದ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಈ ಥರ ತಿರುಗಿಸ್ಕೋಬೇಕು. ಸ್ಟವಲ್ಲಿ ಇರಬೇಕಾದ್ರೆ ಚೆನ್ನಾಗಿ. ನಿಮ್ಗೆ ಇವಾಗ ಮುದ್ದೆ ಬೆಂದಿದೆ ಅಂದರೆ ಸ್ವಲ್ಪ ಕೈಗೆ ನೀರು ಹಿಂಗೆ ಹಾಕ್ಕೊಂಡು ಈ ಥರ ಮಾಡಬೇಕಾದ್ರೆ ಕೈಗೆ ಟಚ್ ಆಗಬಾರ್ದು ಮುದ್ದೆ. ಆ ಥರ ಇದ್ದರೆ ಮಾತ್ರ ಮುದ್ದೆ ಬೆಂದಿದೆ ಅಂತ ಅರ್ಥ. ಇವಾಗ ಇದು ಇನ್ನೂ ಗಂಟು ಇರುತ್ತೆ ಇದರಲ್ಲಿ. ಇದನ್ನು ಕೆಳಗಡೆ ಕೂತ್ಕೊಂಡು ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಗಂಟು ಬರಬಾರ್ದು ಮುದ್ದೆ ತಿನ್ನಬೇಕಾದ್ರೆ. ಗಂಟು ಇದ್ದರೆ ಚೆನ್ನಾಗಿರಲ್ಲ, ಮತ್ತು ಅದು ಹಸಿಯಾಗಿರುತ್ತೆ. ಗಂಟು ಇದ್ದರೆ ಹೊಟ್ಟೆ ನೋವು ಎಲ್ಲ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು. ಗಂಟಿಲ್ಲದಂಗೆ ಸ್ಮೂತಾಗಿ ಬರಬೇಕು. ಇವಾಗ ಚೆನ್ನಾಗಿ ತಿರ್ಸ್ಕೊಂಡಿದ್ದೀವಿ. ಇವಾಗ ಒಂದು ಸೌಟ್ ತಗೊಂಡು ಅದಕ್ಕೆ ಸ್ವಲ್ಪ ನೀರಲ್ಲಿ ಈ ಥರ ಹತ್ಕೋಬೇಕಾಗುತ್ತೆ. ಅದೇ ಥರ ಮುದ್ದೆ ಮಾಡೋ ಸ್ಪೂನಲ್ಲಿ ಮುದ್ದೆ ಮಾಡೋದು ಸೌಟ್ ಇದು ಕೂಡ. ಇವಾಗ ತಟ್ಟೆಗೆ ಕೂಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಇದೇ ಥರ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರಲ್ಲಿ ಎತ್ಕೊಂಡು ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು.
ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ಈ ಥರ. ಮುದ್ದೆ ರೆಡಿಯಾಗಿದೆ. ನಾವು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಮಾಡಿರೋದ್ರಿಂದ 4 ಮುದ್ದೆ ಮಾಡ್ಕೊಂಡಿದ್ದೀವಿ. ಇದನ್ನು ಚಿಕನ್ ಕರಿ, ಸೊಪ್ಪು ಸಾರು, ಬಸ್ಸೊಪ್ಪು ಸಾರು ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ತುಪ್ಪ ಕೂಡ ಈ ಥರ ಮಾಡಿ ಹಾಕ್ಕೋಬೋದು. ಇಲ್ಲಿ ತುಪ್ಪ ಜೊತೆ ಕೂಡ ತಿನ್ನೋಕ್ಕೆ, ಸಾರು ಜೊತೆ ತುಪ್ಪ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.